ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಬೆಂಗಳೂರಿನಲ್ಲಿ 10,500 ಕೇಸ್ಗಳು. ಕೊರೋನಾ ಕಾಲದ ದಾಖಲೆ ಇದು. ಮತ್ತೆ ಸಭೆ, ಮತ್ತೆ ರಿಪೋರ್ಟ್. ಭಾನುವಾರ ಲಾಕ್. ಕ್ಲೈಮ್ಯಾಕ್ಸ್ ಬಂದಾಗುತ್ತಾ ರಾಜಧಾನಿಯ ಗಡಿ? ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಡೆಡ್ಲೈನ್. ಕೊರೋನಾ ಕಂಟ್ರೋಲ್ಗೆ ಮುಖ್ಯಮಂತ್ರಿಗಳು ತುರ್ತು ಸಭೆ ಕರೆದಿದ್ರು. ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಮೀಟಿಂಗ್ ಮಾಡ್ತಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಳೆದೊಂದು ವಾರದಿಂದ ಮೀಟಿಂಗ್ ಮೇಲೆ ಮೀಟಿಂಗು. ಪ್ರತಿ ದಿನ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ. ಏರುಗತಿಯಲ್ಲಿ ಹೋಗ್ತಾನೆ ಇದೆ. ಸಾವುಗಳು ಸಂಭವಿಸ್ತಾನೆ ಇದೆ. ಇದಕ್ಕೊಂದು ಕಡಿವಾಣ ಹಾಕಬೇಕು. ಈಗಾಗಲೇ ಒಂದು ಮಾಹಿತಿ ಪ್ರಕಾರ ನಾಳೆ ಒಂದು ಎಲೆಕ್ಷನ್ ಮುಗಿದೋಗ್ಲಿ, 3 ಬೈ ಎಲೆಕ್ಷನ್ ಅಂತ ಕಾಯ್ತಿದ್ದಾರೆ ಸರ್ಕಾರದವರು. ನಾಳಿದ್ದು ಸರ್ವಪಕ್ಷಗಳ ಸಭೆ, ನಾಳಿದ್ದು ಸಂಜೆ ಮೇಲೆ ಅಥವಾ ನಾಳಿದ್ದು ಸೋಮವಾರ ಬೆಳಗ್ಗೆ ಗ್ಯಾರಂಟಿ, ಟಫ್ ರೂಲ್ಸ್, ಕರ್ಫ್ಯೂ, ನಿಷೇಧಾಜ್ಞೆ, ಸೆಮಿ ಲಾಕ್ಡೌನ್ ಏನೇ ಇರಲಿ ಸರ್ಕಾರದ ತೀರ್ಮಾನ ಹೊರಗೆ ಬರುತ್ತೆ. ಮುಖ್ಯಮಂತ್ರಿಗೆ ತಜ್ಞರ ವರದಿಯನ್ನು ವಿವರಿಸ್ತಾ ಇದ್ದಾರೆ ಸಚಿವ ಡಾಕ್ಟರ್ ಸುಧಾಕರ್. ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಮತ್ತು ಮುಖ್ಯಮಂತ್ರಿ ಸರ್ಕಾರದ ಕಾರ್ಯದರ್ಶಿಗಳಾದಂತಹ ರವಿಕುಮಾರ್ ಅವರು ಭಾಗಿಯಾಗಿದ್ದಾರೆ. ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಇವತ್ತೇ ಬಿಗಿ ಕ್ರಮದ ಬಗ್ಗೆ ನಿರ್ಧಾರ ಆಗುತ್ತಾ ಅಥವಾ ಇನ್ನೂ ಒಂದಿನ ಕಾದು ಸರ್ವಪಕ್ಷಗಳ ಸಭೆ ನಡೆಸಿ ಫೈನಲ್ ಮಾಡ್ತಾರಾ? ಕಾದು ನೋಡಬೇಕು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಆ ಚರ್ಚೆ, ಮಹತ್ವದ ಸಭೆ ನಡೀತಾ ಇದೆ. ಲಾಕ್ಡೌನ್, ಟಫ್ ರೂಲ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೋತಿದ್ದಾರೆ. ನಿನ್ನೆ ತನಕ ಬೆಳಗಾವಿ ಆ ಭಾಗದಲ್ಲೆಲ್ಲ, ಬೀದರ್, ಇಲ್ಲೆಲ್ಲ ಕೂಡ ಬೈ ಎಲೆಕ್ಷನ್ ಇತ್ತು. ಸೊ ಹಾಗಾಗಿ ಅಲ್ಲಿ ಕ್ಯಾಂಪೇನ್ಗೆ ಹೋಗಿದ್ರು. ಮನೆ ಪ್ರಚಾರ ಮುಗೀತು. ಹಾಗಾಗಿ ವಾಪಸ್ ಬಂದಿದ್ದಾರೆ ಬೆಂಗಳೂರಿಗೆ. ಇದೀಗ ಇನ್ನೇನಿದ್ರು ಕೊರೋನಾ ಕಟ್ಟಿ ಹಾಕುವಂತಹ ಕಠಿಣ ಕ್ರಮದ ಬಗ್ಗೆ ಗಮನ ಹರಿಸಬೇಕು. ಹಾಗಾಗಿ ಆರೋಗ್ಯ ಸಚಿವರಾದ ಸುಧಾಕರ್ ಅವರು ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಇದೀಗ ಅವರಿಗೆ ವಿವರಿಸ್ತಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ. ಎಲ್ಲರೊಟ್ಟಿಗೆ ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ. ಇವತ್ತು ಫೈನಲೈಸ್ ಮಾಡ್ತಾರೋ ಅಥವಾ ಇನ್ನೊಂದು ದಿನ ಕಾದು ನಾಳಿದ್ದು ಸರ್ವಪಕ್ಷಗಳ ಸಭೆಯ ನಂತರದಲ್ಲಿ ಸರ್ಕಾರದ ಅಧಿಕೃತವಾದ ಟಫ್ ರೂಲ್ಸ್ ಆದೇಶ, ಅದು ಸೆಮಿ ಲಾಕ್ಡೌನ, ನಿಷೇಧಾಜ್ಞೆನ, ಬೆಳಗ್ಗೆ ಮತ್ತು ರಾತ್ರಿ ನಿಷೇಧಾಜ್ಞೆನ, ವೀಕೆಂಡ್ ಲಾಕ್ಡೌನ, ಎಲ್ಲವನ್ನು ಕೂಡ ಕಾದು ನೋಡಬೇಕು. ಟಫ್ ರೂಲ್ಸ್ ನಿನ್ನೆಯಿಂದ ಶುರುವಾಯಿತು ಮಹಾರಾಷ್ಟ್ರದಲ್ಲಿ. ಜನತಾ ಕರ್ಫ್ಯೂ ರಾಜಸ್ಥಾನದಲ್ಲಿ, ಅಲ್ಲೂ ಕೂಡ ನೈಟ್ ಕರ್ಫ್ಯೂ. ಇದಿಷ್ಟು ಬೇರೆ ಬೇರೆ ಕಡೆ ಟಫ್ ರೂಲ್ಸ್ಗಳು ನಡೀತಾ ಇದೆ. ಕಠಿಣ ನಿಯಮಕ್ಕೆ ತಜ್ಞರಿಂದ ಕೂಡ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿದೆ. ನಿನ್ನೆ ತಡರಾತ್ರಿ ಹಲವು ಶಿಫಾರಸನ್ನು ಮಾಡಿದ್ದಾರೆ ತಜ್ಞರು ಕೂಡ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನೈಟ್ ಕರ್ಫ್ಯೂನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಶಿಫಾರಸು. ಬ್ರೇಕಿಂಗ್ ನ್ಯೂಸ್. ಹಲವಾರು ಆಪ್ಷನ್ಸ್ಗಳು ಸರ್ಕಾರದ ಮುಂದೆ. ಈಗಾಗಲೇ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆ ತನಕ ನಿಷೇಧಾಜ್ಞೆ ಇದೆ, ಅಂದರೆ ಕೊರೋನಾ ಕರ್ಫ್ಯೂ ಇದೆ. ಅದ್ರ ಜೊತೆಗೆ ಬೆಳಗ್ಗೆನೂ 10ರಿಂದ 5 ಮಾಡಬೇಕು ಅಂತ ಇದೆ. ಅದ್ರ ಜೊತೆಗೆ ಈ ರಾತ್ರಿ 10ರ ಬದಲಾಗಿ ರಾತ್ರಿ 8ರಿಂದ ಬೆಳಗ್ಗೆ 6 ಗಂಟೆ ತನಕ ನೈಟ್ ಕರ್ಫ್ಯೂಗೆ ಶಿಫಾರಸು ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 144 ಸೆಕ್ಷನ್ ಜಾರಿ ಆಗಬೇಕು ಅಂತ ಶಿಫಾರಸು ಕೊಟ್ಟಿದ್ದಾರೆ. ಆಗ ಜನಜಂಗುಳಿ ತಪ್ಪುತ್ತೆ. 3 ಜನಕ್ಕಿಂತ ಹೆಚ್ಚು ಜನ ಎಲ್ಲೂ ಗುಂಪು ಸೇರೋಂಗಿಲ್ಲ, ಪಕ್ಕ ನಿಂತು ಮಾತಾಡೋ ಹಾಗಿಲ್ಲ. 144 ಸೆಕ್ಷನ್ ಅದೇ ಹೇಳುತ್ತೆ. ಮಾರ್ಕೆಟ್ಗಳಿಗೆ ಯಾರು ದೊಂಬಿ ಹೋಗಲ್ಲ. ಶಾಲಾ, ಕಾಲೇಜು, ಚಿತ್ರಮಂದಿರ ಕಂಪ್ಲೀಟ್ ಆಗಿ ಬಂದ್ ಮಾಡಿ ಅಂತ ತಜ್ಞರು ಶಿಫಾರಸಿನಲ್ಲಿ ನಮೂದಿಸಿದ್ದಾರೆ. ಬೆಂಗಳೂರಿನಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ನಿರ್ಬಂಧ ಹೇರಬೇಕು. ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳಲ್ಲಿ ಕಠಿಣ ರೂಲ್ಸ್ ಜಾರಿ ಆಗಬೇಕು. ಬಾರು, ಪಬ್ಬು, ರೆಸ್ಟೋರೆಂಟು ಕ್ಲೋಸ್ ಮಾಡಬೇಕು. ಕೊಟ್ಟರೆ ಅವಕಾಶ ಡೆಲ್ಲಿ ಥರ ಬರೀ ಪಾರ್ಸಲ್ ಕೊಡಬೇಕು. ಈ ಥರ ತಜ್ಞರು ಅವರ ಸಮಿತಿಯಿಂದ ಶಿಫಾರಸನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಇಡೀ ರಾಜ್ಯದ ಜನತೆಯ ಚಿತ್ತ ಪ್ರತಿದಿನ ಯಾವಾಗ ಆಗುತ್ತೆ, ಏನು ನಿಷೇಧಾಜ್ಞೆ ಆಗುತ್ತೋ, ಲಾಕ್ಡೌನ್ ಆಗುತ್ತೋ, ಏನು ರೂಲ್ಸ್ ಆಗುತ್ತೆ ಅಂತ ಕಾಯ್ತಿದ್ದಾರೆ. ಜೊತೆಗೆ ನಾವು ಎಚ್ಚೆತ್ಕೊಳ್ಬೇಕು. ನಿಜ, ಈಗ ಸರ್ಕಾರ ಇದುವರೆಗೆ ಜನ ಎಚ್ಚೆತ್ಕೊಳ್ಳಿ ಅಂತಿದ್ರು, ಅದಾಗೋ ಲಕ್ಷಣ ಕಾಣಿಸ್ತಿಲ್ಲ. ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ, ಸಾವು ಆಗ್ತಿದೆ. ಈಗ ಸರ್ಕಾರ ಯಾವ ನಿಲುವಿಗೆ ಬರೋ ಲಕ್ಷಣ ಕಾಣಿಸ್ತಿದೆ ಕೃಷ್ಣ?
ಖಂಡಿತವಾಗ್ಲೂ ಹರೀಶ್, ಇಷ್ಟು ದಿನ ರಾಜ್ಯ ಸರ್ಕಾರ ರಾಜ್ಯದ ಜನರನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಜನರು ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನಾವು ಕಾಣಬಹುದಾಗಿದೆ, ಮಾರ್ಕೆಟ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಮತ್ತೆ ಸಿನಿಮಾ ಥಿಯೇಟರ್ಗಳಾಗಿರ್ಬೋದು, ಮತ್ತೆ ಶಾಲಾ ಕಾಲೇಜುಗಳಾಗಿರ್ಬೋದು, ಹೀಗೆ ಎಲ್ಲಾ ಕಡೆನೂ ಕೂಡ ಜನಜಂಗುಳಿ ಸೇರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಎಷ್ಟೇ ಕ್ರಮವನ್ನು ಮಾಡಿದ್ರೂ ಕೂಡ ಅದನ್ನ ಸರ್ಕಾರದ ನಿಯಮಗಳನ್ನ ಜನರು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈಗ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಅದಕ್ಕೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತುರ್ತು ಸಭೆಯನ್ನ ಕರೆದಿರುವಂತದ್ದು. ಈಗಾಗಲೇ ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಆಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಬಿಬಿಎಂಪಿ ಆಯುಕ್ತರಾಗಿರ್ತಕ್ಕಂಥ ಗೌರವ್ ಗುಪ್ತಾ ಆಗಿರ್ಬೋದು, ಹೀಗೆ ಪ್ರಮುಖವಾದಂತಹ ಹಿರಿಯ ಅಧಿಕಾರಿಗಳು, ಸಚಿವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಜ್ಞರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ಒಂದು ವರದಿಯ ಬಗ್ಗೆ ಪರಾಮರ್ಶೆಯನ್ನು ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಏನಂತಂದ್ರೆ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ತಜ್ಞರು ಏನು ವರದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ, ಈಗಾಗಲೇ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇದೆ, ಅದು ಯಾವುದೇ ಕಾರಣಕ್ಕೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸವನ್ನ, ಪ್ರಮುಖವಾಗಿ ಅಭಿಪ್ರಾಯವನ್ನ ಸರ್ಕಾರ ಪಟ್ಟಿರುವಂತದ್ದು. ಈಗ ರಾತ್ರಿ 8 ರಿಂದಲೇ ನೈಟ್ ಕರ್ಫ್ಯೂನ ಜಾರಿ ಮಾಡಬೇಕು, ಬೆಳಿಗ್ಗೆ 6 ಗಂಟೆವರೆಗೆ. ಜೊತೆಗೆ ಶಾಲಾ ಕಾಲೇಜುಗಳನ್ನ ನಿರ್ಬಂಧ ಮಾಡಬೇಕು, ಮತ್ತೆ ಸಿನಿಮಾ ಥಿಯೇಟರ್ಗಳಾಗಿರ್ಬೋದು, ಮತ್ತೆ ಯಾವುದೇ ಕಾರಣಕ್ಕೂ ಮಾಲ್ಗಳನ್ನ ನಿರ್ಬಂಧ ಆಗಿರುವಂತದ್ದು, ಪಬ್ ಬಾರ್ಗಳಾಗಿರ್ಬೋದು, ಈ ರೀತಿಯಾದಂತ ನಿಯಮಗಳ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿಯವರು ಇವತ್ತು ವರದಿಯನ್ನ ಕೊಟ್ಟಿದ್ದಾರೆ. ಆ ಒಂದು ವರದಿಗಳ ಬಗ್ಗೆ ಮುಖ್ಯಮಂತ್ರಿಗಳು ಮಾಹಿತಿ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಏನಂತಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಇಷ್ಟು ದಿನ ಅಧಿಕಾರಿಗಳು ಏನೆಲ್ಲ ಕ್ರಮವನ್ನ ಕೈಗೊಂಡಿದ್ರು, ಆ ಒಂದು ಕ್ರಮಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಆಯಿತು, ಎಷ್ಟರ ಮಟ್ಟಿಗೆ ಕೊರೋನಾ ನಿಯಂತ್ರಣ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಬೆಡ್ಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬೇರೆ ಪರ್ಯಾಯ ವ್ಯವಸ್ಥೆಗಳು ಏನೇನು ಮಾಡಬೇಕು ಅದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಭಿಪ್ರಾಯವನ್ನ ಕೇಳಿರುವಂತದ್ದು. ಒಂದ್ ಕಡೆ ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮತ್ತೆ ದೆಹಲಿ ಆಗಿರ್ಬೋದು, ಈ ಒಂದು ರಾಜ್ಯಗಳಲ್ಲಿ ಎಷ್ಟು ಬಿಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ, ಅದರಿಂದ ಅದನ್ನೇನಾದ್ರೂ ರಾಜ್ಯದಲ್ಲಿ ಮಾಡೋದಾದ್ರೆ ಎಷ್ಟರ ಮಟ್ಟಿಗೆ ಕೊರೋನಾ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ ನಿರ್ಧಾರಗಳನ್ನ ಪ್ರಕಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡಲಿದ್ದಾರೆ. ತೀರ್ಮಾನ ಆದ್ರೂ ಕೂಡ ಇವತ್ತು ಪ್ರಕಟ ಆಗೋದು ಡೌಟು. ಯಾಕಂದ್ರೆ ಈಗಾಗಲೇ ಸರ್ವಪಕ್ಷ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದಾಗಿ ಸರ್ವಪಕ್ಷ ಸಭೆ ಬಳಿಕವಾಗಿ ಅಂತಿಮವಾದಂತಹ ಬಿಗಿ ಕ್ರಮ ಬಗ್ಗೆ ಮುಖ್ಯಮಂತ್ರಿಗಳು ಜಾರಿ ಮಾಡುವಂತ ಸಾಧ್ಯತೆ ಇದೆ. ಹರೀಶ್, ಕೃಷ್ಣ, ಥ್ಯಾಂಕ್ ಯು. ಬಟ್ ಹೋಲ್ಡ್ ಅಲ್ಲಿ ಅಲ್ಲೇ ನಡೀತು ಅದೇ ತರ ಚರ್ಚೆ ಆಗ್ತಾ ಇದೆ. ತಜ್ಞರಿಂದಲೂ ಕೂಡ ದೆಹಲಿ ಮಾದರಿ ಬಗ್ಗೆ ವರದಿ ಕೂಡ ರೆಡಿ ಆಗಿದೆ. ಬ್ರೇಕಿಂಗ್ ನ್ಯೂಸ್. ನೈಟ್ ಕರ್ಫ್ಯೂ ವರದಿಯ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ವೀಕೆಂಡ್ ಕರ್ಫ್ಯೂ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ದೆಹಲಿಯಲ್ಲಿ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ರಾಜ್ಯದಲ್ಲೂ ಕೂಡ 2 ದಿನ ಮಾಡಬೇಕಾ, ಅಥವಾ ಭಾನುವಾರ ಮಾತ್ರ ಮಾಡೋದಾ, ಇಲ್ಲ ಶುಕ್ರವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆ ತನಕ ಲಾಕ್ ಮಾಡೋದಾ, ಹೀಗೆ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಿದ್ದಾರೆ ಅಧಿಕಾರಿಗಳು. ಅದರ ಸಾಧಕ ಬಾಧಕ ಎಲ್ಲ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಕಠಿಣ ರೂಲ್ಸ್ ಜಾರಿ ಮಾಡೋದು, ಶತಾಯ ಗತಾಯ ಇನ್ನೊಂದು ವಾರದಲ್ಲಿ ಕೊರೋನಾವನ್ನ ಹದ್ದುಬಸ್ತಿಗೆ ತರಲೇಬೇಕು, ಇಲ್ಲಾಂದ್ರೆ ಆಮೇಲೆ ಕಾನ್ಸಿಕ್ವೆನ್ಸಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಕೊರೋನಾ ರೂಲ್ಸ್ ಪಾಲಿಸದೆ ಹೋದ್ರೆ ಕಠಿಣ ಕ್ರಮ. ಪೊಲೀಸ್ ಆಯುಕ್ತ ಕಮಲ್ ಪಾಂತ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಭೆ ಸಮಾರಂಭ ಪ್ರತಿಭಟನೆ ಮಾಡೋರಿಗೆ ಎಚ್ಚರಿಕೆ ಕೊಟ್ಟರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು. ಬ್ರೇಕಿಂಗ್ ನ್ಯೂಸ್. ರೂಲ್ಸ್ ಫಾಲೋ ಮಾಡಿ, ಇಲ್ಲದಿದ್ದರೆ ಮುಲಾಜಿಲ್ದೆ ಕೇಸ್ ಹಾಕ್ತೀವಿ. ಹೈಕೋರ್ಟ್ ಆದೇಶ ಪಾಲನೆ ಮಾಡಲೇಬೇಕು. ರೂಲ್ಸ್ ಬ್ರೇಕ್ ಮಾಡೋರಿಗೆ ಪೊಲೀಸ್ ಆಯುಕ್ತರ ಎಚ್ಚರಿಕೆಯ ಮಾತು. ಕಮಲ್ ಪಾಂತ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೊಟ್ಟಿರುವ ಎಚ್ಚರಿಕೆ. ಬಹುಶಃ ಜನ ಇದು ವಿಷಯನೂ ಈಗ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಡ್ತಾರೆ. ಯಾಕಂದ್ರೆ ಈ ಸಂಪೂರ್ಣ ವಿಷಯವನ್ನು ಬಹಳ ಗಂಭೀರವಾಗಿ ಇದು ನಮ್ಮ ಉಚ್ಚ ನ್ಯಾಯಾಲಯ ಕೂಡ ತಗೊಂಡಿದ್ದಾರೆ ಅಂತರಿಂದ ಜನ ಇನ್ನೂ ಎಚ್ಚರಿಕೆ ವಹಿಸ್ತಾರೆ ಮತ್ತು ಅದಕ್ಕೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ನಾನು ಭಾವಿಸಿದ್ದೀನಿ. ಯಾರು ಇದನ್ನು ಮಾಡಲಿಲ್ಲ ಅಂದರೆ ಈ ಕೆಲವು ಟೈಮಲ್ಲಿ ಪ್ರತಿಭಟನೆ ಮಾಡೋರು ಮತ್ತು ಕಾರ್ಯಕ್ರಮ ಮಾಡೋರು ಅವರು ಇನ್ನೂ ಮುಂದೆ ಭಾಳ ಎಚ್ಚರಿಕೆ ತಗೋಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಈ ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಗುತ್ತದೆ. ಯಾವ ಥರದ್ದು ಮುಲಾಜ್ ಮಾಡಿದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ವಾರಾಂತ್ಯದ ಬಿಗ್ ಬಾಸ್ ನಿರೂಪಣೆ ಮಾಡ್ತಿಲ್ಲ ಸುದೀಪ್. ಅಂದ್ರೆ ಇವತ್ತು ಫ್ರೈಡೆ, ನಾಳೆ ನಾಳಿದ್ದು ವೀಕೆಂಡ್ ವಿತ್ ಸುದೀಪ್ ಬಂದೇ ಬರುತ್ತೆ. ಹಾಗಾಗಿ ಬಿಗ್ ಬಾಸ್ ನ ಆಂಕರಿಂಗ್ ಸುದೀಪ್ ಅವರು ಮಾಡ್ತಾ ಇಲ್ಲ. ಟ್ವಿಟರ್ ನಲ್ಲಿ ನಟ ಕಿಚ್ಚ ಸುದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ನಟ ಕಿಚ್ಚ ಸುದೀಪ್ಗೆ ಹುಷಾರಿಲ್ಲ, ಹಾಗಾಗಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ಅಂತ. ಕಿಚ್ಚ ಸುದೀಪ್ ಅವರೇ ಸ್ವತಃ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಷಾರಿಲ್ಲ, ಹಾಗಾಗಿ ಈ ವಾರ ಬಿಗ್ ಬಾಸ್ನಲ್ಲಿ ನಾನು ಕಾಣಿಸ್ಕೋತಾ ಇಲ್ಲ ಅಂತ. ಕರೋನಾ ಸಾವಿನ ನರ್ತನ ಹೇಗಿರುತ್ತೆ ಅಂತ ಇನ್ನೂ ನಮ್ಮ ಜನರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಕರೋನಾ ಆರ್ಭಟ ಮಿತಿ ಮೀರ್ತಾ ಇದೆ. ಸಾವಿನ ಸಂಖ್ಯೆ ನೋಡ್ತಿದ್ರೆ ನೀವು ಬೆಚ್ಚ ಬೀಳ್ತೀರಾ. ಗುಜರಾತ್ನ ರಾಜ್ಕೋಟ್ನಲ್ಲಿ 24 ಗಂಟೆಯಲ್ಲಿ 82 ಜನ ಸತ್ತೋಗಿದ್ದಾರೆ. ಕರೋನಾದಿಂದ ಮೃತಪಟ್ಟವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಮ್ಮವರನ್ನ ಕಳೆದುಕೊಂಡ ಸಂಬಂಧಿಕರ ಆಕ್ರಂದನ ಕರೋನಾ ತೀವ್ರತೆಯ ಪ್ರತಿಧ್ವನಿಯಾಗಿದೆ. ಇದನ್ನ ನಿಮಗೆ ನಾವು ತೋರಿಸ್ತಾ ಇದೀವಿ ನೋಡಿ. हम दोस्तों समय થઈ ગયો તો ध्यान दो ಬೆಂಗಳೂರಲ್ಲಿ ಕರೋನಾ ಆತಂಕ ಹೆಚ್ಚಾಗಿದೆ. ಪ್ರತಿ ನಿಮಿಷಕ್ಕೆ 7 ಜನ ಕರೋನಾಗೆ ತುತ್ತಾಗ್ತಿದ್ದಾರೆ. ಪ್ರತಿ ಗಂಟೆಗೆ ಒಬ್ಬರು ಕರೋನಾಗೆ ಸಾವನ್ನಪ್ಪಿದ್ದಾರೆ. ಈ ಕ್ಷಣ ಬರ್ತಾ ಇದೆ ಬೆಂಗಳೂರಿನ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಇಡೀ ರಾಜ್ಯದಲ್ಲಿ ನಿಮಿಷಕ್ಕೆ 10 ಜನರಿಗೆ ಸೋಂಕು ಬರ್ತಾ ಇದೆ. ರಾಜ್ಯದಲ್ಲಿ 30 ನಿಮಿಷಕ್ಕೆ ಒಬ್ಬರು ಕರೋನಾದಿಂದ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಕೂಡ ಇನ್ನೂ ಕೆಟ್ಟದಾಗಿ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಪ್ರತಿ 7 ನಿಮಿಷಕ್ಕೆ ಒಬ್ಬರು ಈ ಕರೋನಾಗೆ ಸೋಂಕಿತರಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಮತ್ತು ರಾಜ್ಯದಲ್ಲೂ ಕೂಡ ತಾರಕಕ್ಕೇರ್ತಾ ಇದೆ ಈ ಕರೋನಾದ ಅಬ್ಬರ. ಕರೋನಾ ಪರೀಕ್ಷೆಯನ್ನು ಹೆಚ್ಚಿಸುವುದೊಂದೇ ಈಗಿರುವಂಥ ಪರಿಹಾರ. ಹಾಗಾಗಿ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಯಾರಿಗೆ ಹರಡ್ತಾ ಇದೆ ಏನು ಅಂತ. ಮಾಸ್ಕು, ಸ್ಯಾನಿಟೈಸೇಷನ್ನು, ಸೋಷಿಯಲ್ ಡಿಸ್ಟೆನ್ಸಿಂಗು ನಾವು ಮಾತಾಡ್ತಿದ್ದೀವಲ್ಲ, ಹಾಗಾಗಿ ಸಾವು ಸೋಂಕು ಹೆಚ್ಚಾಗ್ತಿದ್ರು ಕೂಡ ಜನರು ಆರಾಮಾಗಿ ಓಡಾಡ್ತಿದ್ದಾರೆ. ಅದು ಬೇಡ. ತುಂಬ ಕಡೆ ಮಾರ್ಕೆಟ್ನಲ್ಲಿ ಮತ್ತು ಜನನಿಬಿಡ ಪ್ರದೇಶದಲ್ಲಿ ನಾವು ಕ್ಯಾಮ್ರಾ ಇಟ್ಟರೆ ತುಂಬ ಜನ ಮಾಸ್ಕ್ ಹಾಕೋತಿಲ್ಲ. ಸಾರ್ವಜನಿಕರೇ ಹುಷಾರಾಗಿರಿ. ಮಾಸ್ಕ್ ಅಂತೂ ಹಾಕೊಳ್ಳೋದು ತೆಗಿಲೇಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಎಲ್ಲೇ ಹೋದರೂ ಯಾರೇ ನಂಬಿಕಸ್ಥ ಜನ ಇದ್ರೂ ಕೂಡ ಬೆಂಗಳೂರಿನಂತೂ ಕೊರೋನಾ ಆತಂಕ ಹೆಚ್ಚು ಮಾಡ್ತಾ ಇದೆ. ಪ್ರತಿ ದಿನದಿಂದ ದಿನಕ್ಕೆ ಪ್ರತಿ 7 ನಿಮಿಷಕ್ಕೆ 7 ಜನರಿಗೆ ಕರೋನಾ ಬೆಂಗಳೂರಿನಲ್ಲಿ. ಇದೇ ಸಿಟಿನಲ್ಲಿ ಎವ್ರಿ 7th ಮಿನಿಟ್. ಈಗಲಾದರೂ ಬೆಂಗಳೂರಿನ ಜನ ಎಚ್ಚೆತ್ತುಕೊಳ್ಳಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿನ ಜನಕ್ಕೆ ತಾರಕಕ್ಕೇರ್ತಾ ಇದೆ. ಪ್ರತಿ 1 ಗಂಟೆಗೆ ಒಬ್ಬರು ಸತ್ತೋಗ್ತಾ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿ. ಮತ್ತು ನಿಮಿಷಕ್ಕೆ 10 ಜನ ಇಡೀ ಸ್ಟೇಟಲ್ಲಿ, ರಾಜ್ಯದಲ್ಲಿ ಕರೋನಾದಿಗೆ ಸೋಂಕಿತರಾಗ್ತಿದ್ದಾರೆ. ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು. 7 ನಿಮಿಷ ಆಯಿತಾ, ಒಂದು ನ್ಯೂಸ್ ಮುಗಿಸ್ತಾ ಇದ್ದೀವ, 7 ನಿಮಿಷದಲ್ಲಿ ಒಂದು ಪ್ಯಾಕೇಜ್ ಮಾಡ್ತಿದ್ದೀವ ಅಂದರೆ ಅಲ್ಲಿಗೊಬ್ಬರು ಕರೋನಾ ಸೋಂಕಿತರಾದರು ಅಂತ ಅರ್ಥ. ಪ್ರತಿ ಗಂಟೆ ಮುಗೀತಾ ಒಬ್ಬರು ಸತ್ತೋಗಿದ್ದಾರೆ ಅಂತ ಅರ್ಥ. ಈ ಥರದ ಲೆಕ್ಕಾಚಾರಕ್ಕೆ ಬರ್ತಾ ಇದೆ ಈಗ. ಸೊ ಹಾಗಾಗಿ ಒಂದು ದಿನಕ್ಕೆ 30-35 ಜನ ಸಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಒಂದು 25-26 ಜನ ಸಾಯ್ತಿದ್ದಾರೆ ಅಂದರೆ ಎವ್ರಿ ಗಂಟೆ ಅದು ಪ್ರತಿಶತ ಹೋಗ್ತಾ ಇದೆ. ಆವ್ರೇಜಲ್ಲಿ ಎವ್ರಿ ಅವರ್ ಪ್ರತಿ ಗಂಟೆಗೆ ಒಬ್ಬರು ಸಾವನ್ನಪ್ತಿದ್ದಾರೆ. ಪ್ರತಿ 7 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಒಬ್ಬರು ಕರೋನಾ ಪಾಸಿಟಿವ್ ರಿಪೋರ್ಟ್ ಬರ್ತಾ ಇದೆ. ಇಡೀ ರಾಜ್ಯದಲ್ಲೂ ಕೂಡ 30 ನಿಮಿಷಕ್ಕೆ ಒಬ್ಬರು ಸಾವನ್ನಪ್ತಾ ಇದ್ದಾರೆ. ರಾಜ್ಯದಲ್ಲಿ 10 ನಿಮಿಷಗಳಿಗೆ ಎಲ್ಲ ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಸೋಂಕಿತರು ಮತ್ತು ಸಾವಿನ ಲೆಕ್ಕ. ಹಾಗಾಗಿ ಹುಷಾರಾಗಿರಿ. 2ನೇ ಅಲೆಯ ಸ್ಫೋಟ ಮೊದಲನೇ ಅಲೆಗಿಂತ ತುಂಬ ಬೇಗ ಹರಡ್ತಾ ಇದೆ. ತುಂಬ ಡೇಂಜರ್ ಇದು. ಜಾಸ್ತಿ ಪ್ರಮಾಣದಲ್ಲಿ ಇದು ಎಫೆಕ್ಟ್ ಮಾಡ್ತಾ ಇದೆ ಮನುಷ್ಯನ ಜೀವನಕ್ಕೆ. ಎಚ್ಚೆತ್ತುಕೊಳ್ಳಿ, ಹುಷಾರಾಗಿರಿ. ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವಾಗಲೂ ಇಟ್ಕೊಳ್ಳಿ.
ಇದೊಂಥರ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಮರಣ ಮೃದಂಗಾನೆ. ಸಿಂಗಲ್ ಡಿಜಿಟ್ ಇದ್ದಂತಹ ಸಾವಿನ ಸಂಖ್ಯೆ ಇವಾಗ ಡಬಲ್ ಡಿಜಿಟ್ಗೆ ಮುಂದಕ್ಕೆ ಹೋಗ್ತಾ ಇದೆ. ಸತ್ತೋಗಿರೋರ ಲೆಕ್ಕ 12 ದಿನದಲ್ಲಿ ಬೆಂಗಳೂರು ಸಿಟಿನಲ್ಲಿ ಕರೋನಾಗೆ ಬಲಿಯಾದವರ ಸಂಖ್ಯೆ 322. ಬ್ರೇಕಿಂಗ್ ನ್ಯೂಸ್. ಕಳೆದ 12 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕರೋನಾಗೆ ಸತ್ತವರ ಸಂಖ್ಯೆ 322. ಇದು ತುಂಬಾ ಜಾಸ್ತಿ, ತುಂಬಾನೇ ಜಾಸ್ತಿ. ಆಗಬಾರ್ದಿತ್ತಿದು. ಮುಂದಿನ್ನೇನಾಗುತ್ತೋ ಅನ್ನೋ ಎಚ್ಚರಿಕೆ, ಆತಂಕ ಗ್ಯಾರಂಟಿ ಇರಬೇಕು. ಈಗಲ್ಲದೆ ಮತ್ತೆ ಇನ್ಯಾವಾಗ ಹೆದರಿಸ್ತೀವಿ ಅಂತಲ್ಲ. ಈ ಥರದ ರೇಟಿಂಗ್ಸ್ ನೋಡಿದ್ರೆ ಸಾವು ಮತ್ತು ನೋಡಿ ಬಲಭಾಗದ ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಿದ್ದಾರೆ. ಈಗ ಅಲ್ಲಿ ಯಾಕೆ ಆಂಬ್ಯುಲೆನ್ಸ್ ಲೈನಕ್ಕೆ ನಿಂತಿದೆ ಅಂದರೆ ಅದರೊಳಗಡೆ ಹೆಣಗಳಿವೆ, ಅಂದರೆ ಸತ್ತೋಗಿರೋರಿದ್ದಾರೆ, ಅವ್ರನ್ನ ಚಿತಾಗಾರದಲ್ಲಿ ಸುಡಬೇಕು. ಕ್ಯೂ ನಿಂತಿದೆ ಆಂಬ್ಯುಲೆನ್ಸ್ಗಳು. ನೆಕ್ಸ್ಟ್ ಅಂತ ಕರೆದ್ರೆ ಹೋಗಿ ಅಲ್ಲಿ ಚಿತಾಗಾರದಲ್ಲಿ ಸುಟ್ಟು ಬರಬೇಕು. ಅದಕ್ಕೋಸ್ಕರ ಕ್ಯೂ ಇದು. ಆ ಕ್ಯೂ ಬೆಳಗ್ಗೆ ಇನ್ನೂ ಚಿತಾಗಾರ ಓಪನ್ನೇ ಆಗಿರಲ್ಲ. ಬೆಳಗ್ಗೆ 4 ಗಂಟೆ ಕ್ಯೂ ಇರೋದನ್ನ ನಾವು ತೋರಿಸ್ತಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಹತ್ತತ್ರ 6-5 ಆಂಬ್ಯುಲೆನ್ಸ್ಗಳು ನಿಂತಿತ್ತು. ಇನ್ನೂ ಚಿತಾಗಾರ ಓಪನ್ನೇ ಆಗಿಲ್ಲ. ಆಗಲೇ ಸತ್ತೋಗಿದ್ದಾರೆ. ಅದನ್ನು ಸುಡಬೇಕು. ಪ್ರೋಟೋಕಾಲ್ ಪ್ರಕಾರ ಆಂಬ್ಯುಲೆನ್ಸಿಂದ ಇಳಿಸೋ ಹಾಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ಆಂಬ್ಯುಲೆನ್ಸ್ ತೊಗೊಂಬಂದು ನಿಲ್ಲಿಸಿದ್ದಾರೆ. ಬಿಕಾಸ್ ಟೈಮ್ ಆಗಿಬಿಟ್ರೆ ಆಮೇಲೆ ಇನ್ನೂ ಎಷ್ಟೊಂದು ಆಂಬ್ಯುಲೆನ್ಸ್ಗಳು ಬಂದ್ಬಿಡುತ್ತೆ. ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು, ಆಗಲೇ 10, 15, 25 ಆಂಬ್ಯುಲೆನ್ಸ್ ಬಂದು ನಿಂತಿದೆ. ಸೊ 1, 2, 3, 4 ಅಂತ ಈ ಕಡೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾರೆ. ತೊಗೊಂಬಂದು ಇಲ್ಲಿ ಸುಡ್ತಾರೆ, ಮತ್ತೆ ಅಲ್ಲಿ ಹೋಗ್ತಾರೆ. ಇನ್ಯಾರೋ ಸೋಂಕಿತರು ಮತ್ತೆ ಸ್ಯಾನಿಟೈಸ್ ಮಾಡಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಈ ಥರದಾಗೋಗ್ತಾ ಇದೆ. ಸಾರಿ ಇರೋರನ್ನ, ಅಂದರೆ ಉಸಿರಾಟದ ತೊಂದರೆ, ಅವ್ರನ್ನ ಬೇಗ ಪತ್ತೆ ಹಚ್ಚೋಕೆ ಸಾಧ್ಯ ಆಗ್ತಿಲ್ಲ. ಅವರು ಕೂಡ ತುಂಬ ನಿಧಾನಕ್ಕೆ ಸ್ಟಾರ್ಟಿಂಗ್ ಒಂದಷ್ಟು ಉಸಿರಾಟ ತೊಂದರೆ ಆಯಿತು, ಜ್ವರ ಬಂತು ಅಂದರೆ ಬಿಡೋ ಪರವಾಗಿಲ್ಲ ಮನೇಲಿರೋಣ, ಆಮೇಲೆ ನಿಧಾನಕ್ಕೆ ಹೋಗೋಣ ಅನ್ನೋದೆಲ್ಲ ಕೂಡ ಇದ್ದೇ ಇರುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ನಿಜವಾಗ್ಲೂ ತುಂಬ ದುರಂತ ಅನಿಸ್ತಿದೆ ಶರಣು. ನೋಡೋಕೆ ನಮಗೆ ಒಂಥರ ಅನಿಸ್ತಾ ಇದೆ. ಅಂದರೆ ಚಿತಾಗಾರದ ಮುಂದೆ ಕ್ಯೂ ನಿಲ್ಲುತ್ತೆ ಆಂಬ್ಯುಲೆನ್ಸ್ಗಳು. ಬೆಳಗ್ಗೆ ಓಪನ್ ಆಗೋಗ್ದಿರೋ ಮುಂಚೆನೂ ಈ ಥರ ಕ್ಯೂ ಇರುತ್ತೆ. ಸಾಯ್ತಾ ಇದ್ದಾರೆ, ಸೋಂಕಿತರಾಗ್ತಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟಾಪ್ ಹಾಕೋಕೆ ಸಾಧ್ಯ ಆಗ್ತಿಲ್ಲ, ಕಾಮನು ಹಾಕೋಕ್ಕಾಗ್ತಿಲ್ಲ. ವಾಟ್ ನೆಕ್ಸ್ಟ್? ಹೇಗಿದೆ ಸಿಚುವೇಶನ್ನು? ಹ್ಯಾಂಡಲ್ ಮಾಡೋ ಸಿಚುವೇಶನ್ ಇದೆಯಾ BBMP ಅಥವಾ ಕೈ ಮೀರಿ ಹೋಗ್ತಿದ್ಯಾ? ಕೈ ಮೀರಿ ಹೋಗ್ತಿರುವಂತ ಸಿಚುವೇಶನ್ ಕಂಡು ಬರ್ತಾ ಇರೋದು. ಯಾಕಂದ್ರೆ BBMP ಇಲ್ಲಿವರೆಗೂ ಕೂಡ ಕಳೆದ 11 ದಿನಗಳ ಡೆತ್ ರೇಟ್ಸ್ ನೋಡ್ತಾ ಹೋದ್ರೆ ಸಾಕಷ್ಟು ರೀತಿಯಾಗಿ ದಿನದಿಂದ ದಿನಕ್ಕೆ ಕೇಸಸ್ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಕೋವಿಡ್ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ, ಅಂದ್ರೆ ಕೋವಿಡ್ ರೋಗಿಗಳನ್ನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಇರುವಂತ ಚಿತಾಗಾರಗಳ ಸಂಖ್ಯೆನೂ ಕೂಡ ಕಡಿಮೆ. ನಿನ್ನೆ BBMP ಕೆಲ ಚಿತಾಗಾರಗಳ ಸಂಖ್ಯೆಗಳನ್ನ ಹೆಚ್ಚು ಮಾಡಿದೆ. ಅಂದ್ರೆ ಮೊದಲು 4 ಇತ್ತು, ಈಗ 9 ಆಗಿದೆ. ಆದ್ರೆ ಡೆತ್ ರೇಟ್ಸ್ ಮಾತ್ರ ಜಾಸ್ತಿ ಆಗ್ತಿರೋದು ಸಾಕಷ್ಟು ರೀತಿಯಾಗಿ ಈಗ ಆತಂಕಕ್ಕೆ ಹೆಚ್ಚು ಮಾಡ್ತಾ ಇದೆ. ಮತ್ತು ಇದೇ ರೀತಿಯಾದಂತ ಸಿಚುವೇಶನ್ ಈಗಾಗಲೇ 10,500 ಕೇಸಸ್ ಬೆಂಗಳೂರಿನಲ್ಲಿ ದಾಖಲಾಗ್ತಿರೋದು. 15,000 ಮೇಲೆ ಏನಾದ್ರೂ ಕೇಸಸ್ ಜಾಸ್ತಿ ಆಗ್ತಾ ಹೋದ್ರೆ ಡೆತ್ ರೇಟ್ ಕೂಡ ಸಹಜವಾಗಿ ಜಾಸ್ತಿ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಬೆಡ್ಗಳ ಸಿಚುವೇಶನ್, ಯಾಕಂದ್ರೆ ಕೇಸಸ್ ಜಾಸ್ತಿ ಆಗ್ತಿರೋದ್ರೆ ಬೆಡ್ಗಳ ಸಿಚುವೇಶನ್ ಹೇಗಿರುತ್ತೆ ಮತ್ತು ಡೆತ್ ರೇಟ್ ಜಾಸ್ತಿ ಆಗ್ತದ್ರೆ ಚಿತಾಗಾರಗಳಲ್ಲಿ ಈಗೇನ್ ಕಾಣ್ತಾ ಇದೀವಿ ಕ್ಯೂ, ಇದ್ರ ದುಪ್ಪಟ್ಟು ಕ್ಯೂ ಕಾಣ್ಬೇಕಾಗತ್ತೆ. ಸೊ ಹ್ಯಾಂಡಲ್ ಮಾಡೋದು ಕೂಡ ಕಷ್ಟ ಆಗತ್ತೆ. ಮತ್ತು ನಿನ್ನೆ ಫನಾ ಪ್ರೆಸಿಡೆಂಟ್ ಅವ್ರನ್ನ ಕೂಡ ಮಾತಾಡಿದಾಗ ಇದೇ ರೀತಿ ಕೇಸಸ್ ಇನ್ನು ಜಾಸ್ತಿ ಆದ್ರೆ ಹೇಗಿರ್ಬೋದು ಸರ್ ಅಂತ ಕೇಳಿದ್ರೆ, ಹೊರಗಡೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಹೇಗೆ ಒಂದೇ ಬೆಡ್ ಅಲ್ಲಿ 2-3 ಪೇಷಂಟ್ ಗಳನ್ನ ನಾವು ಟ್ರೀಟ್ಮೆಂಟ್ ಕೊಡ್ತಿದೀವೋ ಆ ರೀತಿಯಾದಂತ ಸಿಚುವೇಶನ್ ಬಂದ್ರೂ ಕೂಡ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಸೊ ಆ ರೀತಿಯಾದಂತ ಸಿಚುವೇಶನ್ ಆಗದಿರೋ ರೀತಿಯಾಗಿ ಈಗಾಗಲೇ ಸರ್ಕಾರ ಸಾಕಷ್ಟು ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. 5 ಸ್ಟಾರ್ ಅಲ್ಲೂ ಕೂಡ ಕೋವಿಡ್ ಆರೈಕೆ ಕೇಂದ್ರಗಳನ್ನ ಹೆಚ್ಚು ಮಾಡ್ತಾ ಇದೆ. ಈ ಮೂಲಕ ಮ್ಯಾಕ್ಸಿಮಮ್ ಕೇಸಸ್ ಏನಿದೆ ಆರೈಕೆ ಕೇಂದ್ರಗಳನ್ನ ಮಾಡೋ ಮೂಲಕ ಅಸಿಂಪ್ಟಮ್ಯಾಟಿಕ್ ಇರುವಂತ ಕೇಸಸ್ ಏನಿದಾವೆ ಅವು ಮನೆಯಲ್ಲೇ ಹೋಮ್ ಐಸೋಲೇಷನ್ ಮಾಡ್ಬೋದು. ಇನ್ನುಳಿದಂತೆ ಯಾರು ಸಿಂಪ್ಟಮ್ಯಾಟಿಕ್ ಇರ್ತಾರೆ ಅವರನ್ನ ಚಿಕಿತ್ಸೆ ಮಾಡ್ಲಿಕ್ಕೆ ಮತ್ತು ಆ ರೀತಿಯಾದಂತ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆರೈಕೆ ಕೇಂದ್ರಗಳನ್ನು ಕೂಡ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗ್ತಿರೋದು. ಥ್ಯಾಂಕ್ ಯು ಸೊ ಮಚ್ ಶರಣು ಹಂಪಿ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಉಸಿರಾಟದ ತೊಂದರೆ, ICUನಲ್ಲಿರ್ತಾರೆ, ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ ಅವರ ಆರೋಗ್ಯ ಸ್ಥಿತಿ ಎಂದಾಗ ಆಗ ಅವ್ರಿಗೊಂದು ಮೆಡಿಸಿನ್ ಕೊಡಲಾಗುತ್ತೆ. ಅದಕ್ಕೆ ರೆಮ್ಡಿಸಿವಿರ್ ಅಂತಾರೆ. ಈಗ ಆ ಔಷಧಿ ಅಂದರೆ ಕೊರೋನಾ ರಾಮಬಾಣಕ್ಕಿರುವಂಥ ಔಷಧಿ ಅದಕ್ಕೆ ಕ್ಷಾಮ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸೋಂಕಿತರಿಗೆ ನೀಡುವ ರೆಮ್ಡಿಸಿವಿರ್ ಔಷಧಿ ಖಾಲಿನಾ? ಸೋಂಕು ಇಲ್ಲದವರಿಗೂ ಕೊಟ್ಟು ಖಾಲಿ ಮಾಡ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್.
ಹತ್ತಿರ 1,000 ಮೇಲೇನೆ ಇದಕ್ಕೆ ದುಡ್ಡು ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ. ಸೋಂಕು ಹೆಚ್ಚಾಗ್ತಿದ್ದಾಗೇನೆ ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ ಅಭಾವ ಕಾಡ್ತಿದೆ ಅನ್ನೋ ಸುದ್ದಿ ಇದೆ. ಸರ್ಕಾರದ ಹತ್ರ ಕೂಡ ಹೆಚ್ಚಾಗಿಲ್ವಂತೆ ಈ ಔಷಧಿಯ ಶೇಖರಣೆ ರೆಮ್ಡಿಸಿವಿರ್. ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಚುಚ್ಚುಮದ್ದು ಕೊರತೆ ಕಾಡ್ತಾ ಇದೆ ಅನ್ನೋ ಸುದ್ದಿ ಓಡಾಡ್ತಿದೆ. ದೈಹಿಕ ಅಸ್ವಸ್ಥತೆಗೂ ಕೂಡ ಈ ರೆಮ್ಡಿಸಿವಿರ್ ದಿವ್ಯೌಷಧ ಯಾವಾಗಲೂ ಕೂಡ ತುಂಬ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಅದು ಅತಿರೇಕಕ್ಕೆ ಹೋಗ್ತಾ ಇದೆ, ಇಮಿಡಿಯೇಟಾಗಿ ಬದುಕಿಸ್ಬೇಕು, ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂದರೆ ಈ ರೆಮ್ಡಿಸಿವಿರ್ನ ಬಳಕೆ ಮಾಡ್ತಾರೆ. ಇದರ ದಾಸ್ತಾನು ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ? ಖಾಸಗಿ ಆಸ್ಪತ್ರೆಯವರು ಯಾಕಿಲ್ಲ ಅಂತಿದ್ದಾರೆ. ಎರಡನೇ ಅಲೆ ಹೆಚ್ಚಳ ಆದಮೇಲೂ ಕೂಡ ಇದ್ರ ಕೊರತೆ ಯಾಕೆ ಕಾಡ್ತಿದೆ ಅಂತ ಮಾತ್ರ ಗೊತ್ತಿಲ್ಲ. ಕೊರೋನಾ ತಡೆಯೋದಕ್ಕೆ ಬೇಕಾದಂತಹ ಇಂಜೆಕ್ಷನ್ ಕೊರತೆ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ವಂತೆ ರೆಮ್ಡಿಸಿವಿರ್ ಚುಚ್ಚುಮದ್ದು. ದುಡ್ಡು ಕೊಟ್ಟರು ಕೂಡ ಹೊರಗಡೆ ಸಿಗ್ತಾ ಇಲ್ಲ ಈ ಚುಚ್ಚುಮದ್ದು. ಬ್ರೇಕಿಂಗ್ ನ್ಯೂಸ್. ಆಂಟಿ ವೈರಲ್ ಡ್ರಗ್ ಇದಿಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ದುಡ್ಡು ಕೊಡೋಕೆ ರೆಡಿ ಆಗಿದ್ದೀವಿ, ಆದ್ರೂ ಸಿಗ್ತಾ ಇಲ್ಲ. ಅದರ ಮುಖಬೆಲೆಗಿಂತ 10 ಪಟ್ಟು ರೇಟಿಗೆ ಮಾರಾಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ. 4,000 ರಿಂದ 5,000 ರೂಪಾಯಿ ಬೆಲೆ ಡ್ರಗ್ಗು 20,000 ರಿಂದ 40,000 ತನಕ ಮಾರಾಟ ಆಗ್ತಾ ಇದೆ. ಅಫ್ಕೋರ್ಸ್ ಇದು ರೆಮ್ಡಿಸಿವಿರ್ ಕಾಸ್ಟ್ಲಿ, ಇದು ಇಲ್ಲ ಅಂತಲ್ಲ, 1,000 ರೂಪಾಯಿ ಬೆಲೆ ಬಾಳುತ್ತೆ. ಆದರೆ ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇನ್ಯಾರೋ ಅದ್ರ ಬಂಡವಾಳ ಮಾಡ್ಕೋತಾರೆ. ನೋಡಿ, ಯಾರದ್ದೋ ಚಿತೆ ಮೇಲೆ ಇನ್ಯಾರೋ ಬೇಯಿಸ್ಕೊಂಡು ತಿಂತಿದ್ದಾರೆ ಅಂತಾರಲ್ಲ, ಹಂಗಿದು. 20,000 ರಿಂದ 40,000 ತನಕ ರೆಮ್ಡಿಸಿವಿರ್ ಬೇಕಾ, ಇಷ್ಟು ಕಾಸ್ಟ್ಲಿ ಇದೆ ಇದು ಅಂತ. ಅದೆಷ್ಟೇ ಆದರೂ ಕೂಡ ಖರೀದಿ ಮಾಡ್ತೀವಿ, ಬಿಕಾಸ್ ಜೀವ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಜನ ಅದನ್ನು ಖರೀದಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಪ್ರಾಣ ಭಯವನ್ನೇ ವ್ಯಾಪಾರ ಮಾಡಿಕೊಂಡು ಮಾರಾಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದಾಗಬಾರ್ದು. ಸರ್ಕಾರ, BBMP, ಆರೋಗ್ಯ ಸಚಿವರು ಇದ್ರ ಕಡೆ ಗಮನ ಹರಿಸಬೇಕು. ಬಿಕಾಸ್ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸುಧಾಕರ್ ಅವರು ಎಲ್ಲ ಕಂಟ್ರೋಲ್ ಅಂದರು, ಆದರೆ ಇದು ಕಂಟ್ರೋಲ್ ತಪ್ಪು ಮುಂದಕ್ಕೆ ಹೋಗ್ತಾ ಇದೆ ಈ ರಿಪೋರ್ಟ್ ಪ್ರಕಾರ. ಸೊ ಹಾಗಾಗಿ ಮತ್ತಷ್ಟು ಇನ್ ಡೆಪ್ತ್ ಆಗಿ, ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲಲ್ಲಿ ಚೆಕ್ ಮಾಡಿಸ್ಬೇಕು. ಆಸ್ಪತ್ರೆಗಳಲ್ಲಿ ಬೇಡಿಕೆಯಷ್ಟು ಇಂಜೆಕ್ಷನ್ ಸ್ಟಾಕ್ ಇಲ್ಲ, ಹಾಗಾಗಿ ಸಂಕಷ್ಟ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಡ್ರಗ್ ಸದ್ಯಕ್ಕೆ ದಾಸ್ತಾನು ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ರೆಮ್ಡಿಸಿವಿರ್ ಕೊರತೆ ಸರಬರಾಜು ಮಾಡುವಂತೆ ಖಾಸಗಿ ಆಸ್ಪತ್ರೆ ಸಂಘ ಮನವಿ ಮಾಡಿಕೊಂಡಿದೆ. ಡಾಕ್ಟರ್ ಪ್ರಸನ್ನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಖುದ್ದು. ಹಾಗಾದ್ರೆ ಅವ್ರೇನು ಮಾತಾಡಿದ್ರು ಇಲ್ಲದೆ ನೋಡೋಣ. ನಮಗೆ ರೆಮಿಡಿಸಿವಿರ್ ಇಂಜೆಕ್ಷನು ಪ್ರತಿದಿನ ಸುಮಾರು 3,000 ವಯಲ್ಗಳ ಅವಶ್ಯಕತೆ ಇದೆ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗೆ. ಬಟ್ ನಮಗೆ ಇವಾಗ ಅದರಲ್ಲಿ ಒಂದು 10 to 20% ಕೂಡ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಅದನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಯಿತು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಮತ್ತು ಡ್ರಗ್ ಕಂಟ್ರೋಲ್ ಅವ್ರ ಜೊತೆ. ನಮಗೆ ಪ್ರೈವೇಟಿಂದನೇ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಏನು ಅವೈಲಬಿಲಿಟಿ ಇದೆ ಅದು ಯಾವ ಮೂಲೆಗೂ ಸಾಕಾಗ್ತಾಯಿಲ್ಲ. ನಮ್ಮ ರಿಕ್ವೈರ್ಮೆಂಟಲ್ಲಿ 10%ಗೂ ಸಾಕಾಗ್ತಾ ಇಲ್ಲ. ಎಷ್ಟು ಕೇಳಿದ್ರಿ ಸರ್? ಎಷ್ಟು ಸಿಗ್ತಾ ಇದೆ ಸರ್? ಎಷ್ಟು ದಿನಕ್ಕೆ ಎಷ್ಟು ಬೇಕಾಗುತ್ತೆ? ಎಷ್ಟು ಜನ? ನಮಗೆ ಪ್ರತಿದಿನ 3,000 ವಯಲ್ಸ್ ಬೇಕು. ನಾವು ನೆಕ್ಸ್ಟ್ 5 days ಕ್ಯಾಲ್ಕುಲೇಟ್ ಮಾಡಿ ಅಬೌಟ್ 15,000 ವಯಲ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದ್ವಿ. ಹೆಲ್ತ್ ಮಿನಿಸ್ಟ್ರ್ ಅವರು ಗೌರ್ಮೆಂಟ್ ವೇರ್ ಹೌಸಿಂದನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಶನಿವಾರ ಆಗಿದ್ದ ಮೀಟಿಂಗಲ್ಲಿ. ಬಟ್ ಅದು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಸರಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಇದೆ, ಬಟ್ ಸಣ್ಣ ಪುಟ್ಟ ಹಾಸ್ಪಿಟಲ್ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಸ್ಟಾಕ್ ಇದೆ. ಬಟ್ ಇವಾಗ ಬೇರೆ ಈವನ್ ಅಪೋಲೋ ಹಾಸ್ಪಿಟ್ಲಲ್ಲೂ ಕೂಡ ಇವಾಗ ಸ್ಟಾಕ್ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದೆ ಸರ್. ಹೇಗೆ ಸರ್ ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಸರ್? ಆಲ್ಟರ್ನೇಟಿವ್ ಅಂದರೆ ಈಗ ಆ್ಯಂಟಿ ವೈರಲ್ ಡ್ರಗ್ ಅಂತ WHO ಇಂದ ಅದಕ್ಕೆ ಒಂದು ಪ್ರಮಾಣಿಸಿ ಕೊಟ್ಟಿರೋದು ಇದೊಂದೇ ಡ್ರಗ್ನ. ಅದರಿಂದ ನಾವು ರೆಮಿಡಿಸಿವಿರ್ ಬಿಟ್ಟು ಬೇರೆ ಯಾವ ಡ್ರಗ್ಗನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದೊಂದೇ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದು. ಅದರಿಂದ ಸರ್ಕಾರ ಆದಷ್ಟು ಬೇಗ ಏನು ಈ ಕೊರತೆ ಇದೆ, ನಾವೇನು ಫ್ರೀಯಾಗಿ ಕೊಡಿ ಅಂತ ಕೇಳ್ತಾ ಇಲ್ಲ. ಪ್ರೈವೇಟ್ ಸೆಕ್ಟರಿಂದ ದುಡ್ಡು ಕೊಟ್ಟು ತಗೊಳಕ್ಕೆ ರೆಡಿ ಇದ್ದಾರೆ ಜನ, ನಾವು ರೆಡಿ ಇದ್ದೀವಿ ತಗೊಳ್ಳಿಕ್ಕೆ. ಬಟ್ ಅದು ಅವೈಲಬಿಲಿಟಿ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀವಿ. ಸರ್, ನಿಮ್ಮಲ್ಲಿ ಎಷ್ಟು ಹಾಸ್ಪಿಟಲ್ ಸರ್? ಎಷ್ಟು ಪೇಷಂಟ್ಸ್ ಇದ್ದಾರೆ? ಎಷ್ಟು ಡೈಲಿ ಬೇಕಾಗ್ತದೆ ಸರ್? ಈಗ
ಈಗ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲೇ ಪ್ರೈವೇಟ್ ಸೆಕ್ಟ್ರಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಪೇಷಂಟ್ಸ್ ಇವಾಗ ಅಡ್ಮಿಟ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಚಿಕ್ಕ ಪುಟ್ಟ ದೊಡ್ಡ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಲಕ್ಷ ಜನ, ಹತ್ತತ್ರ 40-45 ಲಕ್ಷ ಜನ ಸೇರಿದ್ರು. ಈಗ ನೋಡಿ ಬ್ರೇಕಿಂಗ್ ನ್ಯೂಸ್, ಹರಿದ್ವಾರಕ್ಕೆ ರಾಜ್ಯದಿಂದ ಹೋದವರೆಷ್ಟು ಸೂಪರ್ ಸ್ಪ್ರೆಡರ್ ಆಗೋಗ್ತಾ ಇದ್ದಾರಾ ಆ ಭಕ್ತಾದಿಗಳು ಅನಿಸ್ತಾ ಇದೆ. ಕರ್ನಾಟಕವು ಕುಂಭಮೇಳದ ಆತಂಕ. ಬ್ರೇಕಿಂಗ್ ನ್ಯೂಸ್. ಈ ಕಡೆಯಿಂದ ಹೋಗ್ಬೇಕಾರೆ ಶಾಹಿ ಪುಣ್ಯ ಸ್ನಾನವನ್ನು ಮಾಡೋಕ್ಕೆ ಅಂತ ಹೋದ್ರು. ಆ ಕಡೆಯಿಂದ ಬರ್ಬೇಕಾದ್ರೆ ಗೊತ್ತಿಲ್ಲ ಯಾರ್ಯಾರು ಕರೋನಾ ಪಾಸಿಟಿವ್ ತಗೊಂಡ್ಬರ್ತಾರೋ ಅಂತ. ಕುಂಭಮೇಳಕ್ಕೆ ಹೋದಂತಹ ಭಕ್ತರನ್ನ ಪತ್ತೆ ಹಚ್ಚಿ ಪರೀಕ್ಷೆ ಮಾಡಿ ನೆಗೆಟಿವ್ ಬಂದರೂ ಹೋಮ್ ಕ್ವಾರಂಟೈನ್ ಮಾಡಿಸಿ. ಕುಂಭ ಭಕ್ತರ ಬಗ್ಗೆ ಸರ್ಕಾರಕ್ಕೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಇದೇ ಥರ ಒಂದು ಡೆಲ್ಲಿಲಿ ಒಂದು ಪ್ರೋಗ್ರಾಮ್ ನಡೀತಲ್ಲ, ಅಲ್ಲಿಗೆ ಹೋಗಿದ್ರಲ್ಲ ಭಯಂಕರ ಜನ. ಅವ್ರು ವಾಪಸ್ ಬಂದಾಗ ಅವ್ರು ಟ್ರೇಸ್ ಔಟ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಹರಿದ್ವಾರ ಕುಂಭಮೇಳ ಲಕ್ಷಾಂತರ ಭಕ್ತರು ಹೋಗಿದ್ರು. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಮಾಸ್ಕು ಇಲ್ಲ, ಎಲ್ಲರೂ ಆರಾಮಾಗಿ ಅಲ್ಲಿ ಶಾಹಿ ಸ್ನಾನ ಮಾಡಿದ್ರು. ಅದಾದ್ಮೇಲೆ ನೋಡಿ ಈಗ 1,700-1,800 ಜನಕ್ಕೆ ಆಗಲೇ ಪಾಸಿಟಿವ್ ಆಗೋಗಿದೆ. ಅಲ್ಲಿಂದ ರಾಜ್ಯಕ್ಕೆ ಬರ್ತಿದಾರಲ್ಲ ಅವ್ರನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೂ ಪರವಾಗಿಲ್ಲ, 1-2 ವಾರ ಕ್ವಾರಂಟೈನ್ ಮಾಡಬೇಕು. ಇಲ್ಲಾಂದರೆ ಪ್ರಾಬ್ಲಮ್ ಆಗೋಗುತ್ತೆ. ಸರ್ಕಾರದ ಬಳಿ ಇಲ್ಲ ಕುಂಭಮೇಳಕ್ಕೆ ಹೋದವರ ಲಿಸ್ಟು. ಈಗ ಪ್ರಾಬ್ಲಮ್ ಸ್ಟಾರ್ಟು. ಇದಕ್ಕೆ ಮಾನ್ಯ ಆರೋಗ್ಯ ಸಚಿವರು ಮಾತಾಡಿದ್ದಾರೆ, ವಿನಂತಿ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಏನು ಕುಂಭಮೇಳಕ್ಕೆ ಹೋಗಿದ್ದಾರೆ ಪವಿತ್ರ ಗಂಗಾ ಸ್ನಾನ ಮಾಡಲಿಕ್ಕೆ, ಅವರು ಬರುವಂಥ ಸಂದರ್ಭದಲ್ಲಿ ಹಲವರಿಗೆ ಕೋವಿಡ್ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗಿದೆ ಅಂತೇಳಿ ನನಗೆ ವರದಿ ಆಗಿದೆ. ಅಲ್ಲಿ ಕೂಡ ತಪಾಸಣೆ ಮಾಡಿದಾಗ, ಪರೀಕ್ಷೆ ಮಾಡಿದಾಗ ಅಲ್ಲೇ ಒಂದು 1,500-2,000 ಜನರಿಗೆ ಅಲ್ಲಿ ಸೋಂಕಿತರು ಅಂತ ಗೊತ್ತಾಗಿದೆ. ಹಾಗಾಗಿ ಕರ್ನಾಟಕಕ್ಕೆ ಹಿಂದಿರುಗಿದ ಮೇಲೆ ಅವ್ರಿಗೆ ವಿಶೇಷವಾಗಿ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ. ಅವ್ರ ಮನೆಗಳಿಗೆ ಬಂದರೆ ಅಲ್ಲೇ ಪ್ರತ್ಯೇಕವಾಗಿ ಇದ್ದುಕೊಂಡು ಟೆಸ್ಟನ್ನು ಮಾಡಿಸಿ, ಟೆಸ್ಟಲ್ಲಿ ನೆಗೆಟಿವ್ ಬಂದರೆ ಅಲ್ಲಿ ಇರ್ಬೋದು, ಪಾಸಿಟಿವ್ ಬಂದರೆ ಖಂಡಿತವಾಗಿಯೂ ಕೂಡ ಅವ್ರ ಬಗ್ಗೆ ಯಾವ ರೀತಿ ತಪಾಸಣೆ ಮಾಡಿ ಮತ್ತು ಅಗತ್ಯ ಬಿದ್ದರೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಅಲ್ಲಿಗೆ ಸಾಮಾನ್ಯ ಜನ ಕೂಡ ಹೋಗಿದ್ರು, ಸ್ವಾಮೀಜಿಗಳು ಹೋಗಿದ್ರು, ಅಲ್ಲಿಗೆ ಭಕ್ತರು, ಸಾಧು ಸಂತರು ಎಲ್ಲರೂ ಕೂಡ ಇದ್ರು. ಅಂದ್ರೆ ಅರ್ಥ ಕುಂಭಮೇಳದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮತ್ತಷ್ಟು ಭಕ್ತರಿಗೆ ಸೋಂಕು ಅಂತ. 30 ಸಾಧುಗಳು, 613 ಭಕ್ತರಿಗೆ ಕೊರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಕುಂಭಮೇಳದಿಂದ 2,434 ಮಂದಿಗೆ ಪಾಸಿಟಿವ್. 2,500 ಹತ್ತತ್ರ ಬಂತು ಸೋಂಕಿತರ ಸಂಖ್ಯೆ. ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನು ಒಬ್ಬರ ಇಬ್ಬರ 45 ಲಕ್ಷ ಜನ ಹೋಗಿದ್ರು ಅಂದರೆ 2,500 ಏನೇನೂ ಅಲ್ಲ. ಏನಾದರೂ ಮಾಡಿದ್ರೆ ಎಲ್ಲೋಗಿ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಐಡಿಯಾ. ಕರೋನಾ ಹಾಟ್ಸ್ಪಾಟ್ ಆಗೋಯ್ತಾ ಈ ಹರಿದ್ವಾರದ ಕುಂಭಮೇಳ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಬಲಭಾಗದಲ್ಲಿ ಕುಂಭಮೇಳ ಅಂದಾಗ ಹೆಂಗೆ ಜನ ಸೇರ್ತಾರೆ ನೋಡಿ.